ಎಲ್ಲರಿಗೂ ನಮಸ್ಕಾರ. ಅನಲಿಟಿಕ್ಸ್ ಸೊಲ್ಯೂಷನ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಿಪ್ಸ್ ಅಂಡ್ ಟ್ರಿಕ್ಸ್ ವಿಡಿಯೋದಲ್ಲಿ ಈ FSO ಆಬ್ಜೆಕ್ಟ್ಸ್ ಅಲ್ಲಿ ಫೋಲ್ಡರ್ ಫಂಕ್ಷನ್ಸ್ ಹೇಗೆ ಯೂಸ್ ಮಾಡಬಹುದು ಅಂತ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಫಸ್ಟ್ ಈ ಫೋಲ್ಡರ್ಸ್ ಫಂಕ್ಷನ್ಸ್ ಏನಿದೆಯಲ್ಲ ಯಾವ್ದಾದ್ರು ಇದೆ ಅಂತ ಫಸ್ಟ್ ನೋಡೋಣ. ಆಮೇಲೆ ಇದನ್ನ ಯಾವ ರೀತಿ VBA ದಲ್ಲಿ ಯೂಸ್ ಮಾಡಬಹುದು ಅಂತ ಕಲ್ತ್ಕೊಳ್ಳೋಣ. ಫಸ್ಟ್ ಒಂದು ಕ್ರಿಯೇಟ್ ಫೋಲ್ಡರ್. ಈ ಫಂಕ್ಷನ್ ಏನ್ ಮಾಡುತ್ತೆ ಅಂದ್ರೆ ಒಂದು ಹೊಸ ಫೋಲ್ಡರ್ ನ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಡಿಲೀಟ್ ಫೋಲ್ಡರ್. ನಾನು ಯಾವ ಫೋಲ್ಡರ್ ನ ಸ್ಪೆಸಿಫೈ ಮಾಡ್ತೀನಿ ಅದನ್ನ ಇದು ಡಿಲೀಟ್ ಮಾಡುತ್ತೆ. ಮೂವ್ ಫೋಲ್ಡರ್ ಅಂದ್ರೆ ಒಂದು ಫೋಲ್ಡರ್ ನ ಒಂದು ಲೊಕೇಶನ್ ಇಂದ ಇನ್ನೊಂದು ಲೊಕೇಶನ್ಗೆ ಮೂವ್ ಮಾಡಕ್ಕೆ ನಾವು ಮೂವ್ ಫೋಲ್ಡರ್ ಫಂಕ್ಷನ್ ನ ಯೂಸ್ ಮಾಡ್ತೀವಿ. ಕಾಪಿ ಫೋಲ್ಡರ್. ಕಾಪಿ ಫೋಲ್ಡರ್ ಏನ್ ಮಾಡುತ್ತೆ ಅಂದ್ರೆ ಒಂದು ಲೊಕೇಶನ್ ಅಲ್ಲಿ ಫೋಲ್ಡರ್ ನ ಕಾಪಿ ಮಾಡಿಕೊಂಡು ಇನ್ನೊಂದು ಲೊಕೇಶನ್ಗೆ ಪೇಸ್ಟ್ ಮಾಡುತ್ತೆ. ಫೋಲ್ಡರ್ ಎಕ್ಸಿಸ್ಟ್. ಇದೇನ್ ಮಾಡುತ್ತೆ ಅಂದ್ರೆ ಒಂದು ಫೋಲ್ಡರ್ ಅಥವಾ ಒಂದು ಪಾತ್ ನಾವೇನ್ ಕೊಟ್ಟಿರ್ತೀವಿ ಆ ಪಾತ್ ಇದ್ರೆ ಇದು ಟ್ರೂ ಅಂತ ಕೊಡುತ್ತೆ, ಇಲ್ಲ ಅಂದ್ರೆ ಇದು ಫಾಲ್ಸ್ ಅಂತ ಕೊಡುತ್ತೆ. ಗೆಟ್ ಪ್ಯಾರೆಂಟ್ ಫೋಲ್ಡರ್ ನೇಮ್. ಇದನ್ನ ಒಂದು ಪಾತ್ ಕೊಟ್ರೆ ಅದ್ರದ್ದು ಒಂದು ಲೆವೆಲ್ ಮೇಲೆ ಯಾವ ಫೋಲ್ಡರ್ ಇರುತ್ತಲ್ಲ ಪಾತ್ ಅದು ನನಗೆ ರಿಸಲ್ಟ್ ಆಗಿ ಕೊಡುತ್ತೆ. ಗೆಟ್ ಫೋಲ್ಡರ್ ಅಂತ ಹೇಳಿದ್ರೆ ಈ ಫೋಲ್ಡರ್ ಪ್ರಾಪರ್ಟೀಸ್ ಏನಿದೆ ಅದು ಎಷ್ಟು ಸೈಜ್ ಇದೆ ಅಥವಾ ಯಾವ ತರ ಅದು ಟೈಪ್ ಇದೆ ಅಥವಾ ಯಾವಾಗ ಕ್ರಿಯೇಟ್ ಮಾಡಿದ್ದು ಯಾವಾಗ ಆಕ್ಸೆಸ್ ಮಾಡಿದ್ವಿ, ಸೊ ಈ ತರ ಪ್ರಾಪರ್ಟೀಸ್ ನನಗೆ ಬೇಕಂದ್ರೆ ನಾನು ಗೆಟ್ ಫೋಲ್ಡರ್ ನ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂದು ಗೆಟ್ ಸ್ಪೆಷಲ್ ಫೋಲ್ಡರ್. ಇದು ನನಗೆ ಈ ವಿಂಡೋಸ್ ಫೋಲ್ಡರ್ ಅಥವಾ ವಿಂಡೋಸ್ ಸಿಸ್ಟಮ್ ಫೋಲ್ಡರ್ ಅಥವಾ ಟೆಂಪ್ರರಿ ಫೋಲ್ಡರ್ ಪಾತ್ ಬೇಕಂದ್ರೆ ನಾನು ಗೆಟ್ ಸ್ಪೆಷಲ್ ಫೋಲ್ಡರ್ ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಬಂದು ಗೆಟ್ ಟೆಂಪ್ ನೇಮ್ ಅಂದ್ರೆ ಒಂದು ಟೆಂಪ್ರರಿ ನೇಮ್, ಒಂದು ರ್ಯಾಂಡಮ್ ಆಗಿ ಒಂದು ಟೆಂಪ್ರರಿ ನೇಮ್ ಜನರೇಟ್ ಆಗುತ್ತೆ, ಅದು ನನಗೆ ಬೇಕಂದ್ರೆ ಈ ಗೆಟ್ ಟೆಂಪ್ ನೇಮ್ ನ ಯೂಸ್ ಮಾಡಬಹುದು. ಇವಾಗ ಈ ಎಲ್ಲಾ ಫಂಕ್ಷನ್ಸ್ ಯಾವ ರೀತಿ ವರ್ಕ್ ಮಾಡಬಹುದು ಅಂತ ನೋಡೋಣ. ಫಸ್ಟ್ ಬಂದು ಕ್ರಿಯೇಟ್ ಫೋಲ್ಡರ್. ನನಗೇನಾದ್ರೂ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ನಾನು ಯಾವ ರೀತಿ ಅದನ್ನ ಕ್ರಿಯೇಟ್ ಮಾಡಬೇಕು, FSO ಆಬ್ಜೆಕ್ಟ್ ಯೂಸ್ ಮಾಡ್ಕೊಂಡು. ಬನ್ನಿ ಎಕ್ಸೆಲ್ ಹೋಗೋಣ. ಇದರಲ್ಲಿ VB ಎಡಿಟರ್ Alt F11 ಅಂದ್ರೆ ನಾನು VB ಎಡಿಟರ್ ಹೋಗ್ತೀನಿ. ಸೊ ಇಲ್ಲಿ ನನಗೆ ಕೆಲವೊಂದು ಎಕ್ಸಾಂಪಲ್ಸ್ ಇದಾವೆ. ಸೊ ಕ್ರಿಯೇಟ್ ಫೋಲ್ಡರ್ ಅಂದ್ರೆ ಕ್ರಿಯೇಟ್ ಫೋಲ್ಡರ್ ಅಂತ ಕೊಟ್ರೆ ನಾನು ಫೋಲ್ಡರ್ ನ ಕ್ರಿಯೇಟ್ ಮಾಡಬಹುದು. ಸೊ ಇದನ್ನ ಯಾವ ರೀತಿ ನಾನು ಕ್ರಿಯೇಟ್ ಮಾಡಬಹುದು? ರೈಟ್ ಕ್ಲಿಕ್, ಇನ್ಸರ್ಟ್, ಮಾಡ್ಯೂಲ್, ಸಬ್ FSO ಆಬ್ಜೆಕ್ಟ್, ಕ್ರಿಯೇಟ್ ಫೋಲ್ಡರ್ ಅಂತ ಒಂದು ಪ್ರೋಗ್ರಾಮ್ ಬರೆಯೋಣ, ಒಂದು ಮ್ಯಾಕ್ರೋ ಬರೆಯೋಣ. ಇಲ್ಲಿ dim FSO as new file system object. ಇದು ಒಂದು ಅರ್ಲಿ ಬೈಂಡಿಂಗ್ ಯೂಸ್ ಮಾಡ್ತಾರೆ. ಇಲ್ಲಿ ಒಂದು ಪಾತ್ ಕೊಡೋಣ, str path equals this workbook.path ampersand itas. ಇಲ್ಲಿ ಒಂದು ಪಾತ್ ತೋರೋಣ, ಈ ತರ ಕೊಡ್ತೋಣ. ಇದು ಒಂದು ಪಾತ್ ಯಾವುದು, ಎಲ್ಲೋ ನೋಡಿದ್ರೆ ಈ ಪಾತ್ ಏನಿದೆಯಲ್ಲ ನಾ ಇದನ್ನೊಂದು ಪಾತ್ ಕ್ರಿಯೇಟ್ ಮಾಡ್ಕೊತೀನಿ. ಈ ಪಾತ್ ಅಲ್ಲಿ ಅಂದ್ರೆ ಈ ಫೋಲ್ಡರ್ ಅಲ್ಲಿ ನಾನು ಇವಾಗ ಒಂದು ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡೋದು. ಟೈಮ್ ಮಾಡ್ತೀನಿ FSO ಡಾಟ್ ಕ್ರಿಯೇಟ್ ಫೋಲ್ಡರ್ str path. ಈ ಪಾತ್ ಏನಿದೆಯಲ್ಲ ಈ ವೇರಿಯೇಬಲ್ ನಾನು ತಗೊಂಡಿದ್ದೀನಲ್ಲ ಇಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡೋಣ, ಅದಕ್ಕೆ ನ್ಯೂ ಫೋಲ್ಡರ್ ಅಂತ ಕೊಡೋಣ. ಇಲ್ಲಿ dim str path string ಇದನ್ನು ಡಿಕ್ಲೇರ್ ಮಾಡಿರಲ್ಲ, ಇದನ್ನು ಡಿಕ್ಲೇರ್ ಮಾಡಿದೀನಿ. ಇವಾಗ str path ಇದು ಒಂದು ಪಾತ್, ಇದು ಅದನ್ನು ಸ್ಟ್ರಿಂಗ್ ಪಾತ್ ಅಂತ ವೇರಿಯೇಬಲ್ ಅಸೈನ್ ಮಾಡಿದ್ದೀನಿ. ಈ ಪಾತ್ ತಗೊಂಡು ಇವಾಗ ನಾನು ಒಂದು ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡ್ತಿದ್ದೀನಿ, ಅದು ನ್ಯೂ ಫೋಲ್ಡರ್ ಅಂತ. ರನ್ ಮಾಡಿದ್ರೆ ನಾನು ಇವಾಗ ಆ ಫೋಲ್ಡರ್ ಚೆಕ್ ಮಾಡಿದ್ರೆ ನೋಡಿ ನನಗೆ ಹೊಸ ಫೋಲ್ಡರ್ ಒಂದು ಕ್ರಿಯೇಟ್ ಆಯ್ತು. ನೆಕ್ಸ್ಟ್ ಡಿಲೀಟ್ ಫೋಲ್ಡರ್. ಈಗ ನಾನು ಒಂದು ಫೋಲ್ಡರ್ ನ ಡಿಲೀಟ್ ಮಾಡಬೇಕು. ಸೊ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ನ್ಯೂ ಫೋಲ್ಡರ್ ಅಂತಿದೆ, ಇದನ್ನ ಡಿಲೀಟ್ ಮಾಡಬೇಕು. ಇಲ್ಲಿ ಹೋಗ್ಬಿಟ್ಟು ಸಬ್ FSO ಚೆಕ್ ಡಿಲೀಟ್ ಫೋಲ್ಡರ್, ಇದೇ ಪಾತ್ ತಗೊಳ್ಳೋಣ. ಯಾಕಂದ್ರೆ ನಾನು ಕ್ರಿಯೇಟ್ ಮಾಡಿರೋ ಫೋಲ್ಡರ್ ಇದೇ ಪಾತ್ ಅಲ್ಲಿ ಇದೆ. ಇವಾಗ FSO ಡಾಟ್
ಡಿಲೀಟ್ ಫೋಲ್ಡರ್ ಅಂತ ಕೊಡೋಣ. ನಾನು ಪಾತ್ ಕೊಡಬೇಕು, str path ಆಂಪರ್ಸೆಂಟ್ ಅದೇ ಫೋಲ್ಡರ್ ಕೊಡ್ತೀನಿ ನೋಡಿ. ಇಲ್ಲಿ ಕ್ರಿಯೇಟ್ ಫೋಲ್ಡರ್ ಇತ್ತು, ನಾನು ಡಿಲೀಟ್ ಫೋಲ್ಡರ್ ಅಂತ ಕೊಡ್ತೀನಿ. ಇವಾಗ ಇದನ್ನ ಎಕ್ಸಿಕ್ಯೂಟ್ ಮಾಡೋಣ. ರನ್ ಮಾಡಿದ್ರೆ ನಾನು ಏನ್ ಕ್ರಿಯೇಟ್ ಮಾಡಿದ್ನಲ್ಲ ಫೋಲ್ಡರ್, ನ್ಯೂ ಫೋಲ್ಡರ್ ಅಂತ, ಅದಿಲ್ಲಿ ಡಿಲೀಟ್ ಆಗುತ್ತೆ. ಅಂದ್ರೆ ಒಂದು ಫೋಲ್ಡರ್ ನ ಡಿಲೀಟ್ ಮಾಡಬೇಕು ಅಂದ್ರೆ ಡಿಲೀಟ್ ಫೋಲ್ಡರ್ ಫಂಕ್ಷನ್ ನ ಯೂಸ್ ಮಾಡ್ಕೋಬಹುದು. ಇದು ಒಂದು ಸ್ಪೆಸಿಫಿಕ್ ಫೋಲ್ಡರ್ ಡಿಲೀಟ್ ಮಾಡಕ್ಕೆ. ಕೆಲವು ಟೈಮ್ ನಾನು ಒಂದು ಫೋಲ್ಡರ್ ಇರೋ ಎಲ್ಲಾ ಫೋಲ್ಡರ್ಸ್ ಒಟ್ಟಿಗೆ ಡಿಲೀಟ್ ಮಾಡಬೇಕು. ಅವಾಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ರೈಟ್ ಕ್ಲಿಕ್, ಇನ್ಸರ್ಟ್, ಒಂದು ಫೋಲ್ಡರ್ ಕ್ರಿಯೇಟ್ ಮಾಡೋಣ, ನ್ಯೂ ಫೋಲ್ಡರ್ 1. ಇದನ್ನ ನಾವು ಕಾಪಿ ಮಾಡ್ಕೊಳ್ಳೋಣ, ಇದನ್ನ ನ್ಯೂ ಫೋಲ್ಡರ್ 2 ಅಂತ ಮಾಡೋಣ, ಮತ್ತೆ ಇನ್ನೊಂದು ಫೋಲ್ಡರ್ ಕ್ರಿಯೇಟ್ ಮಾಡೋಣ, ಅದನ್ನ 3 ಅಂತ ಮಾಡೋಣ. ನೋಡಿ, ಈ ಎಲ್ಲಾ ಫೋಲ್ಡರ್ಸ್ ನಾನು ಡಿಲೀಟ್ ಮಾಡಬೇಕು. ಈ 3 ಫೋಲ್ಡರ್ ಡಿಲೀಟ್ ಮಾಡಬೇಕು ಅಂದ್ರೆ ನಾನೇನ್ ಮಾಡ್ತೀನಿ, ಇಲ್ಲಿ ಸೇಮ್ ಪ್ರೋಗ್ರಾಮ್, ಇಲ್ಲಿ ಮಲ್ಟಿಪಲ್ ಫೋಲ್ಡರ್ಸ್ ಕೊಡೋಣ, ಅಂಡರ್ಸ್ಕೋರ್ ಮಲ್ಟಿ. ಇವಾಗ ನಾನು ಡಿಲೀಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀನಿ, ಇಲ್ಲಿ ನ್ಯೂ ಫೋಲ್ಡರ್ ಅಂತ ಏನ್ ಕೊಟ್ಟಿದ್ನಲ್ಲ, ಇದೇ ಪಾತ್ ಅಲ್ಲಿ ನಾನು ಸ್ಟಾರ್ ಅಂತ ಕೊಡ್ತೀನಿ. ಅಂದ್ರೆ ಈ ITS ಫೋಲ್ಡರ್ ಏನಿದೆ ಸ್ಟಾರ್ ಅಂತ ಸ್ಪೆಸಿಫೈ ಮಾಡಿದಾಗ, ಸ್ಟಾರ್ ಅಂದ್ರೆ ವೈಲ್ಡ್ ಕಾರ್ಡ್ ಎಲ್ಲಾ ಫೋಲ್ಡರ್ಸ್ ಅಂತ ಹೇಳಿ. ಈಗ ಇದನ್ನ ಎಕ್ಸಿಕ್ಯೂಟ್ ಮಾಡೋಣ ನೋಡಿ, ಇದರಲ್ಲಿದ್ದ ಎಲ್ಲಾ ಫೋಲ್ಡರ್ಸ್ ಡಿಲೀಟ್ ಆಗುತ್ತೆ. ಇವಾಗ ಮತ್ತೆ ಫೋಲ್ಡರ್ಸ್ ಕ್ರಿಯೇಟ್ ಮಾಡೋಣ, ನ್ಯೂ ಫೋಲ್ಡರ್ 1, ನ್ಯೂ ಫೋಲ್ಡರ್ 2, ಇನ್ನೊಂದು ನ್ಯೂ ಫೋಲ್ಡರ್ 3 ಅಂತ ಕ್ರಿಯೇಟ್ ಮಾಡ್ತೀನಿ. ಜೊತೆಗೆ ಇನ್ನ ಬೇರೆ ಯಾವ್ದಾದ್ರು ನೇಮ್ ಕೊಡೋಣ, ITS 1, ITS 2 ಮತ್ತೆ ITS 3 ಅಂತ ಟೋಟಲ್ ಆಗಿ 6 ಫೋಲ್ಡರ್ಸ್ ನಾನು ಕ್ರಿಯೇಟ್ ಮಾಡ್ತೀನಿ. ಇವಾಗ ನನಗಿಲ್ಲೇ ಈ ನ್ಯೂ ಫೋಲ್ಡರ್ ಅಂತ ಏನಿದೆಯಲ್ಲ, ಈ ನ್ಯೂ ಅಂತ ಯಾವ್ದಾದೆಲ್ಲ ಫೋಲ್ಡರ್ಸ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಯಾವ ಫೋಲ್ಡರ್ಸ್ ನ್ಯೂ ಅಂತ ಕ್ಯಾರೆಕ್ಟರ್ ಸ್ಟಾರ್ಟ್ ಆಗುತ್ತಲ್ಲ ಅದೆಲ್ಲ ಡಿಲೀಟ್ ಆಗುತ್ತೆ. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕಾಪಿ ಮಾಡ್ಕೊಳ್ಳೋಣ, ಇಲ್ಲಿ ಹೋಗ್ಬಿಟ್ಟು ವೈಲ್ಡ್ ಕಾರ್ಡ್ ಅಂತ ಕೊಡ್ತೀನಿ. ಇಲ್ಲಿ ನಾನು ಸ್ಟಾರ್ ಅಂತ ಕೊಟ್ಟಿದ್ದೀನಲ್ಲ, ಇಲ್ಲಿ ಜಸ್ಟ್ ನೀವು ಸ್ಟಾರ್ಟಿಂಗ್ ಅಲ್ಲಿ ಯಾವ ಕ್ಯಾರೆಕ್ಟರ್ಸ್ ಇರಬೇಕೋ ಅದನ್ನ ಸ್ಪೆಸಿಫೈ ಮಾಡಿದ್ರೆ ನನಗೆ ಈ ನ್ಯೂ ಅಂತ ಸ್ಟಾರ್ಟಿಂಗ್ ಇರುತ್ತೆ, ಮತ್ತೆ ನೆಕ್ಸ್ಟ್ ಯಾವುದೇ ಕ್ಯಾರೆಕ್ಟರ್ಸ್ ಇರಲಿ ಆ ಫೋಲ್ಡರ್ಸ್ ಡಿಲೀಟ್ ಆಗುತ್ತೆ. ಇದು ನೋಡಿ, ಇದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ ನೋಡಿ, ನ್ಯೂ ಅಂತ ಇರೋ ಫೋಲ್ಡರ್ಸ್ ಎಲ್ಲ ಡಿಲೀಟ್ ಆಗ್ಬಿಡುತ್ತೆ, ಬಾಕಿ ಎಲ್ಲ ಫೋಲ್ಡರ್ಸ್ ಏನಿದೆ ಅದು ಹಾಗೆ ಉಳ್ಕೊಳ್ಳುತ್ತೆ. ಸೊ ನನಗೆ ಡಿಲೀಟ್ ಅಂತ ಬಂದಾಗ ಒಂದು ಸ್ಪೆಸಿಫಿಕ್ ಫೋಲ್ಡರ್ ನಾನು ಕೊಟ್ರೆ ಆ ಫೋಲ್ಡರ್ ಮಾತ್ರ ಡಿಲೀಟ್ ಆಗುತ್ತೆ. ಎಲ್ಲಾ ಫೋಲ್ಡರ್ ಡಿಲೀಟ್ ಮಾಡಬೇಕು ಅಂದ್ರೆ ನಾನು ಸ್ಟಾರ್ ಅಂತ ಕೊಡ್ತೀನಿ. ಇಲ್ಲ ನನಗೆ ಸ್ಟಾರ್ಟಿಂಗ್ ಸ್ಪೆಸಿಫಿಕ್ ಕ್ಯಾರೆಕ್ಟರ್ಸ್ ಇದ್ದು ಬಾಕಿ ಯಾವುದೇ ಕ್ಯಾರೆಕ್ಟರ್ಸ್ ಇದ್ರು ಆ ಫೋಲ್ಡರ್ಸ್ ಮಾತ್ರ ಡಿಲೀಟ್ ಆಗ್ಬೇಕು ಅಂದ್ರೆ ನಾನು ಈ ವೈಲ್ಡ್ ಕಾರ್ಡ್ ಕೊಟ್ಬಿಟ್ಟು ಸ್ಟಾರ್ ಅಂತ ವೈಲ್ಡ್ ಕಾರ್ಡ್ ಕೊಟ್ಟು ನನಗೆ ಸ್ಟಾರ್ಟಿಂಗ್ ಅಲ್ಲಿ ಯಾವ ಕ್ಯಾರೆಕ್ಟರ್ಸ್ ಬೇಕೋ ಅದನ್ನ ಮೆನ್ಷನ್ ಮಾಡಿದ್ರೆ ಅದು ಆ ಫೋಲ್ಡರ್ಸ್ ನ ಡಿಲೀಟ್ ಮಾಡುತ್ತೆ. ಇದು ಡಿಲೀಟ್ ಫೋಲ್ಡರ್ಸ್. ನೆಕ್ಸ್ಟ್ ಒಂದು ಮೂವ್ ಫೋಲ್ಡರ್. ಮೂವ್ ಅಂತ ಹೇಳಿದ್ರೆ ಒಂದು ಫೋಲ್ಡರ್ ಇಂದ ಇನ್ನೊಂದು ಫೋಲ್ಡರ್ಗೆ ಮೂವ್ ಮಾಡೋದು. ಅದೇನಾಗುತ್ತೆ, ಕಟ್ ಮಾಡಿ ಪೇಸ್ಟ್ ಮಾಡೋ ತರ. ಇದಕ್ಕೆ ಸಿಂಟ್ಯಾಕ್ಸ್ ನೋಡಿ, FSO ಡಾಟ್ ಮೂವ್ ಫೋಲ್ಡರ್ ಸೋರ್ಸ್ ಮತ್ತೆ ಡೆಸ್ಟಿನೇಷನ್. ಇಲ್ಲೇನ್ ಮಾಡೋಣ, ಈಗ ಫೋಲ್ಡರ್ ಹೋಗ್ಬಿಟ್ಟು ಇದನ್ನ ಡಿಲೀಟ್ ಮಾಡೋಣ, ಇಲ್ಲಿ ಫೋಲ್ಡರ್ ಕ್ರಿಯೇಟ್ ಮಾಡೋಣ, ಸೋರ್ಸ್ ಮತ್ತೆ ಡೆಸ್ಟಿನೇಷನ್. ಸೊ ಇಲ್ಲಿ ಎರಡು ಫೋಲ್ಡರ್ ಇದೆ, ಸೋರ್ಸ್ ಮತ್ತೆ ಡೆಸ್ಟಿನೇಷನ್. ಇವಾಗ ಸೋರ್ಸ್ ಅಂತ ಏನಿದೆ ಇದು ಇಲ್ಲಿಂದ ಈ ಡೆಸ್ಟಿನೇಷನ್ ಫೋಲ್ಡರ್ಗೆ ಮೂವ್ ಆಗ್ಬಿಡ್ಬೇಕು. ಸೊ ಅದಕ್ಕೆ ಯಾವ ರೀತಿ ಮಾಡಬೇಕು, ಇಲ್ಲಿ ನೋಡಿ, ಇಲ್ಲಿ ಎಕ್ಸಾಂಪಲ್ ಇದೆ, ಮೂವ್ ಫೋಲ್ಡರ್. ನೀವು ಮೂವ್ ಫೋಲ್ಡರ್ ಅಂತ ಕೊಟ್ಬಿಟ್ಟು ಪಾತ್ ಕೊಟ್ರೆ ಅದು ಮೂವ್ ಆಗುತ್ತೆ. ಸೊ ಇಲ್ಲಿ ನಾವೇನ್ ಮಾಡೋಣ ಅಂದ್ರೆ ಒಂದು ಮ್ಯಾಕ್ರೋ ಬರೆಯೋಣ, sub FSO
objects underscore move folder. ಸೊ ಇಲ್ಲಿ ಸೇಮ್ ಇದನ್ನ ಕಾಪಿ ಮಾಡ್ಕೊಳ್ಳೋಣ, ಅದೇ ಪಾತ್ ಇರುತ್ತೆ. ಮತ್ತೆ ಇಲ್ಲಿ ಇವಾಗ ಸೋರ್ಸ್ ಅಂತ ಫೋಲ್ಡರ್ ಇದೆಲ್ಲ ಅದನ್ನ ಡೆಸ್ಟಿನೇಷನ್ ಅಂತ ಫೋಲ್ಡರ್ಗೆ ಮೂವ್ ಮಾಡಿ. fso ಡಾಟ್ ಮೂವ್ ಫೋಲ್ಡರ್ ಸ್ಪೇಸ್ ಕೊಟ್ರೆ ಅದು ಸೋರ್ಸ್ ಕೇಳುತ್ತೆ. str path ಆಂಪರ್ಸೆಂಟ್ ಯಾವ ಫೋಲ್ಡರ್ನ ಮೂವ್ ಮಾಡ್ತೀನಿ ಅಂತ ನಾನು ಕೊಡು. ಈ ಸೋರ್ಸ್ ಅಂತ ಇರೋ ಫೋಲ್ಡರ್ನ str path ಆಂಪರ್ಸೆಂಟ್ ಡೆಸ್ಟಿನೇಷನ್ ಸ್ಲಾಶ್ ಇದು ರೂಟ್ ಡೈರೆಕ್ಟ್ಲಿ ಅಂದ್ರೆ ಈ ಡೆಸ್ಟಿನೇಷನ್ ಒಳಗೆ ನನಗೆ ಈ ಫೋಲ್ಡರ್ ಮೂವ್ ಆಗಬೇಕು. ನೋಡಿ ಇಲ್ಲಿ ಈ ಪಾತ್ ಇದೆ, ಸೋರ್ಸ್ ಅಂತ ಫೋಲ್ಡರ್ ಬಂದು ಡೆಸ್ಟಿನೇಷನ್ ಅಂತ ಫೋಲ್ಡರ್ ಒಳಗೆ ಇದು ಮೂವ್ ಆಗ್ಬೇಕು. ಇವಾಗ ಇದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ನೋಡಿ ಇಲ್ಲಿ ಇದ್ದಿದ್ದ ಸೋರ್ಸ್ ಈ ಫೋಲ್ಡರ್ ಹೋಗುತ್ತೆ. ಇಲ್ಲಿ ನೇಮ್ ಏನ್ ಚೇಂಜ್ ಆಗಿಲ್ಲ. ಇವಾಗ ಇದನ್ನ ಮೂವ್ ಮಾಡ್ಬಿಟ್ಟು ಇದೇ ಫೋಲ್ಡರ್ ನಾನು ಮೂವ್ ಮಾಡ್ತೀನಿ, ಬಟ್ ಅದಕ್ಕೆ ನೇಮ್ ಚೇಂಜ್ ಮಾಡಬೇಕು. ನ್ಯೂ ನೇಮ್ ಅಂತ ಕೊಡ್ತೀನಿ. ಇವಾಗ ಇಲ್ಲಿ ಈ ಪಾತ್ ಇದೆ. ಫಸ್ಟ್ ಎಕ್ಸಾಂಪಲ್ ಅಲ್ಲಿ ಈ ಸೋರ್ಸ್ ಅಂತ ಫೋಲ್ಡರ್ ಡೆಸ್ಟಿನೇಷನ್ ಅಂತ ಫೋಲ್ಡರ್ಗೆ ಮೂವ್ ಆಯ್ತು, ಬಟ್ ನೇಮ್ ಏನ್ ಚೇಂಜ್ ಆಗಿರಲ್ಲ. ಬಟ್ ನನ್ಗೆ ಏನಾದ್ರೂ ಅಕಸ್ಮಾತ್ ಆಗಿ ಈ ಫೋಲ್ಡರ್ ನೇಮ್ ಚೇಂಜ್ ಆಗ್ಬೇಕು ಅಂದ್ರೆ ನಾನು ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ನ್ಯೂ ಫೋಲ್ಡರ್ ಅಂತ ಕೊಡ್ತೀನಿ. ಇವಾಗ ಇದನ್ನ ನಾನು ಏನಾದ್ರು ರನ್ ಮಾಡಿದ್ರೆ ಇಲ್ಲಿರೋ ಸೋರ್ಸ್ ಫೋಲ್ಡರ್ ಇಲ್ಲಿ ಮೂವ್ ಆಗುತ್ತೆ, ಆದ್ರೆ ಅದು ರೀನೇಮ್ ಆಗ್ಬಿಡುತ್ತೆ. ಅಂದ್ರೆ ನನಗೆ ಹೊಸ ನೇಮ್ ಬೇಕಾದ್ರೂ ನಾನು ಕೊಡ್ಬೋದು. ಸರಿ, ಇದು ಒಂದು ಫೋಲ್ಡರ್ ಮೂವ್ ಮಾಡಕ್ಕೆ. ಸಪೋಸ್ ನಾನು ಮಲ್ಟಿಪಲ್ ಫೋಲ್ಡರ್ಸ್ ನ ಮೂವ್ ಮಾಡಬೇಕು. ಎಲ್ಲಿ ಸೋರ್ಸ್ ಅಂತ ತಗೋಣ, ಇದರೊಳಗೆ ನಾನು ಒಂದಷ್ಟು ಫೋಲ್ಡರ್ಸ್ ಕ್ರಿಯೇಟ್ ಮಾಡ್ತೀನಿ. ಸೇಮ್ ನ್ಯೂ ಫೋಲ್ಡರ್ 1 ಅಂತ ಕೊಡೋಣ. ನೆಕ್ಸ್ಟ್ ನ್ಯೂ ಫೋಲ್ಡರ್ 2 ಅಂತ ಕೊಡ್ತೀನಿ. ನ್ಯೂ ಫೋಲ್ಡರ್ 3 ಅಂದ್ರೆ 3 ಫೋಲ್ಡರ್ಸ್ ಕ್ರಿಯೇಟ್ ಮಾಡ್ತೀನಿ. ಈ ಎಲ್ಲಾ ಫೋಲ್ಡರ್ಸ್ ಅಂದ್ರೆ ಈ ಸೋರ್ಸ್ ಫೋಲ್ಡರ್ ಒಳಗೆ ಎಷ್ಟು ಫೋಲ್ಡರ್ಸ್ ಇದೆಯೋ ಅಷ್ಟು ಫೋಲ್ಡರ್ಸ್ ನನಗೆ ಈ ಡೆಸ್ಟಿನೇಷನ್ ಫೋಲ್ಡರ್ಸ್ಗೆ ಮೂವ್ ಆಗ್ಬೇಕು. ಮೂವ್ ಅಂದ್ರೆ ಅದು ಕಂಪ್ಲೀಟ್ ಕಟ್ ಆಗ್ಬಿಟ್ಟು ಅಲ್ಲಿ ಪೇಸ್ಟ್ ಆಗುತ್ತೆ. ಸರಿ, ಇಲ್ಲಿ ಹೋಗ್ಬಿಟ್ಟು ಈಗ ಅದನ್ನೇ ಕಾಪಿ ಮಾಡ್ಕೊಳ್ಳೋಣ. ಇದು ನಾನು ಮಲ್ಟಿಪಲ್ ಫೋಲ್ಡರ್ಸ್ ಅಂತ ಕೊಡ್ತೀನಿ. ಇಲ್ಲಿ ಮೂವ್ ಮಾಡ್ಬೇಕಾದ್ರೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಸೋರ್ಸ್ ಅಂತ ಇದೆಯಲ್ಲ ಸ್ಲಾಶ್ ಸ್ಟಾರ್ ಅಂತ ಕೊಡ್ತೀನಿ. ಸ್ಟಾರ್ ಅಂದ್ರೆ ಮತ್ತೆ ವೈಲ್ಡ್ ಕಾರ್ಡ್ ಇದು. ಡಿಲೀಟ್ ನಾನು ಯಾವ ರೀತಿ ಯೂಸ್ ಮಾಡಿದ್ದೆ ಅದೇ ರೀತಿ ಇಲ್ಲೂ ಕೂಡ ಯೂಸ್ ಮಾಡ್ಬೋದು. ಸ್ಟಾರ್ ಅಂತ ಕೊಟ್ಟಾಗ ಎಲ್ಲಾ ಫೋಲ್ಡರ್ಸ್ ಅಂತ. ಈಗ ನಾನು ಇದನ್ನ ರನ್ ಮಾಡ್ತೀನಿ. ರನ್ ಮಾಡಿದ್ರೆ ಇದರಲ್ಲಿರೋ ಸೋರ್ಸ್ ಅಲ್ಲಿರೋ ಎಲ್ಲಾ ಫೋಲ್ಡರ್ಸ್ ಡೆಸ್ಟಿನೇಷನ್ಗೆ ಮೂವ್ ಆಗುತ್ತೆ. ನೋಡಿ ಸೋರ್ಸ್ ಅಲ್ಲಿ ಅಷ್ಟು ಫೋಲ್ಡರ್ಸ್ ಮೂವ್ ಆಯ್ತು. ಡೆಸ್ಟಿನೇಷನ್ ಹೋಗಿ ನೋಡಿದ್ರೆ ನೋಡಿ ಅಷ್ಟು ನ್ಯೂ ಫೋಲ್ಡರ್ಸ್ ಇಲ್ಲಿ ಮೂವ್ ಆಗಿದೆ. ಸರಿ, ಇದನ್ನು ಮತ್ತೆ ಸೋರ್ಸ್ಗೆ ಪೇಸ್ಟ್ ಮಾಡ್ತೀನಿ. ಇಲ್ಲಿ ಮತ್ತೆ ಇನ್ನು ಕೆಲವೊಂದು ಫೋಲ್ಡರ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ITS ಇದನ್ನ ITS 1 ITS 2 ಮತ್ತೆ ITS 3 ಅಂತ ಬೇರೆ ಬೇರೆ ನೇಮ್ಸ್ ಅಲ್ಲಿ ಇಟ್ಕೊಳ್ಳೋಣ. ITS 3 ಇವಾಗ ಯಾವ್ದಾವ್ದು ಫೋಲ್ಡರ್ಸ್ ಎಲ್ಲ ನ್ಯೂ ಅಂತ ಸ್ಟಾರ್ಟ್ ಆಗುತ್ತೆ ಅದೆಲ್ಲ ಮಾತ್ರ ಮೂವ್ ಆಗ್ಬೇಕು. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದನ್ನ ಕಾಪಿ ಮಾಡ್ಕೊಳ್ಳೋಣ, ಪೇಸ್ಟ್, ಇದು ವೈಲ್ಡ್ ಕಾರ್ಡ್ ಅಂತ ಕೊಡೋಣ. ಈಗ ಇಲ್ಲಿ ಏನ್ ಮಾಡ್ತೀನಿ, ಈ ಸ್ಟಾರ್ ಇದೆಯಲ್ಲ ಇದಕ್ಕೆ ನ್ಯೂ ಅಂತ ಆಡ್ ಮಾಡ್ತೀನಿ, ನ್ಯೂ ಸ್ಟಾರ್ ಅಂತ. ಸೊ ಈ ತರ ನಾನು ಕೊಟ್ಟಾಗ ಯಾವ ಫೋಲ್ಡರ್ಸ್ ಎಲ್ಲ ನ್ಯೂ ಅಂತ ಸ್ಟಾರ್ಟ್ ಆಗುತ್ತೆ ಅದು ಮಾತ್ರ ಡೆಸ್ಟಿನೇಷನ್ ಫೋಲ್ಡರ್ ಮೂವ್ ಆಗುತ್ತೆ. ನೋಡಿ ಇಲ್ಲಿ ನೋಡಿದ್ರೆ ಈ ITS 1 2 3 ಆಗೇ ಇರುತ್ತೆ, ಬಟ್ ನ್ಯೂ ಫೋಲ್ಡರ್ ಇದೆ ಅದು ಮಾತ್ರ ಮೂವ್ ಆಗುತ್ತೆ. ಸೊ ನೀವು ಇಲ್ಲಿ ಸ್ಟಾರ್ ಸ್ಪೆಸಿಫೈ ಮಾಡಿದ್ರೆ ಎಲ್ಲಾ ಫೋಲ್ಡರ್ಸ್ ಮೂವ್ ಆಗ್ಬಿಡುತ್ತೆ. ಇಲ್ಲ ಸ್ಪೆಸಿಫಿಕ್ ಫೋಲ್ಡರ್ ಅಂದ್ರೆ ನ್ಯೂ ಅಂತ ಸ್ಟಾರ್ಟ್ ಆಗೋ ಎಲ್ಲಾ ಫೋಲ್ಡರ್ಸ್ ಮೂವ್ ಆಗ್ಬೇಕು ಅಂದ್ರೆ ನ್ಯೂ ಅಂತ ಕೊಟ್ಟು ಸ್ಟಾರ್ ಅಂತ ಕೊಟ್ರೆ
ಆ ನ್ಯೂ ಅಂತ ಸ್ಟಾರ್ಟ್ ಆಗೋ ಫೋಲ್ಡರ್ ಮಾತ್ರ ಮೂವ್ ಆಗುತ್ತೆ. ಮೂವ್ ಅಂದ್ರೆ ಅದು ಕಂಪ್ಲೀಟ್ ಅಲ್ಲಿ ಕಟ್ ಆಗ್ಬಿಟ್ಟು ಡೆಸ್ಟಿನೇಷನ್ ಲೊಕೇಶನ್ಗೆ ಮೂವ್ ಆಗ್ಬಿಡುತ್ತೆ. ಸರಿ, ನೆಕ್ಸ್ಟ್ ಎಕ್ಸಾಂಪಲ್. ನೆಕ್ಸ್ಟ್ ಬಂದು ಕಾಪಿ ಫೋಲ್ಡರ್. ಕಾಪಿ ಅಂತಂದ್ರೆ ಆ ಫೋಲ್ಡರ್ಸ್ ಹಾಗೆ ಇರುತ್ತೆ, ಅದನ್ನ ಕಾಪಿ ಮಾಡಿ ಅಲ್ಲಿ ಪೇಸ್ಟ್ ಮಾಡ್ತೀವಿ. ಸೊ ಇಲ್ಲಿ ನೋಡೋಣ ಇವಾಗ ಒಂದು ಎಕ್ಸಾಂಪಲ್ ನೋಡಿ, ಇಲ್ಲಿ ನಾನು ಕೊಟ್ಟಿದ್ದೀನಿ. ಇಲ್ಲೂ ಕೂಡ ಅಷ್ಟೇ ವೈಲ್ಡ್ ಕಾರ್ಡ್ಸ್ ಇರುತ್ತೆ. ನನಗೆ ಸ್ಟಾರ್ ಅಥವಾ ಸ್ಪೆಸಿಫಿಕ್ ಒಂದು ನೇಮ್ ಕೊಟ್ಬಿಟ್ಟು ಸ್ಟಾರ್ ಕೂಡ ಕೊಡ್ಬೋದು. ಇದಕ್ಕೂ ಅಷ್ಟೇ ಸೋರ್ಸ್ ಮತ್ತೆ ಡೆಸ್ಟಿನೇಷನ್ ಇರುತ್ತೆ. ಇಲ್ಲ ಮೂವ್ ಏನ್ ಕೊಟ್ಟೆ ಅದೇ ತರ ಕೊಡ್ಬೋದು. ಮೂವ್ ಕಾಪಿಗೆ ಏನ್ ಡಿಫ್ರೆನ್ಸ್ ಅಂದ್ರೆ, ಮೂವ್ ಅಂದ್ರೆ ಅದು ಕಟ್ ಮಾಡಿ ಪೇಸ್ಟ್ ಮಾಡುತ್ತೆ, ಕಾಪಿ ಅಂದ್ರೆ ಅದು ಕಾಪಿ ಮಾಡಿ ಪೇಸ್ಟ್ ಮಾಡುತ್ತೆ. ಸೋರ್ಸ್ ಹಾಗೆ ಇರುತ್ತೆ ಕಾಪಿಯಲ್ಲಿ, ಮೂವ್ ಅಲ್ಲಿ ಸೋರ್ಸ್ ಡಿಲೀಟ್ ಆಗ್ಬಿಡುತ್ತೆ, ಅಂದ್ರೆ ಕಟ್ ಆಗುತ್ತೆ. ರೈಟ್, ಇಲ್ಲಿ ಏನ್ ಮಾಡೋಣ, ಇಲ್ಲಿ ಹೋಗ್ಬಿಟ್ಟು ಇದನ್ನ ಕಾಪಿ ಮಾಡ್ಕೊಳ್ಳೋಣ, ಪಾತ್ ಪೇಸ್ಟ್ ಮಾಡಿ ಅಂಡ್ ಸಬ್ ಅಂತ ಕೊಡ್ತೀನಿ. ಇಲ್ಲಿ ಮೂವ್ ಫೋಲ್ಡರ್ ಬದಲು ಕಾಪಿ ಫೋಲ್ಡರ್ ಅಂತ ಕೊಡ್ತೀನಿ. ರೈಟ್, ಇವಾಗ ಇಲ್ಲಿ ಹೋಗೋಣ, ಇದು ಫೋಲ್ಡರ್ಗೆ ಇಲ್ಲಿ ಸೋರ್ಸ್ ಇದನ್ನ ಪೇಸ್ಟ್ ಮಾಡ್ತೀನಿ. ಈ ಫೋಲ್ಡರ್ ನನಗೆ ಈ ಸೋರ್ಸ್ ಲೊಕೇಶನ್ ಅಲ್ಲಿ ITAS1 ಅಂತಿದೆಯಲ್ಲ, ಈ ಸ್ಪೆಸಿಫಿಕ್ ಫೋಲ್ಡರ್ ನ ಕಾಪಿ ಮಾಡಿ ಪೇಸ್ಟ್ ಮಾಡಬೇಕು. ಏನ್ ಮಾಡೋಣ, ಇಲ್ಲಿ ಹೋಗ್ಬಿಟ್ಟು FSO ಡಾಟ್ ಕಾಪಿ ಫೋಲ್ಡರ್, ಸೋರ್ಸ್ ಕೇಳುತ್ತೆ str path source / ITS1, ಇದನ್ನ ಡೆಸ್ಟಿನೇಷನ್ಗೆ ಕಾಪಿ ಮಾಡಿ ಪೇಸ್ಟ್ ಮಾಡೋಣ. ಡೆಸ್ಟಿನೇಷನ್ ಸ್ಲಾಶ್ ಈ ITS1 ಅಂತ ಇರೋ ಫೋಲ್ಡರ್ ನಾನು ಕಾಪಿ ಮಾಡಿ ಡೆಸ್ಟಿನೇಷನ್ ಇಲ್ಲಿಗೆ ಪೇಸ್ಟ್ ಮಾಡಿ ರನ್ ಮಾಡ್ತೀನಿ. ನೋಡಿ, ಸೋರ್ಸ್ ಅಲ್ಲಿ ITS1 ಹಾಗೆ ಇದೆ, ಮೂವ್ ಮಾಡಿದ್ರೆ ಇದು ಮೂವ್ ಆಗ್ಬಿಡೋದು. ಡೆಸ್ಟಿನೇಷನ್ ಹೋದ್ರೆ ನೋಡಿ ITS1. ರೈಟ್, ಡಿಲೀಟ್ ಮಾಡಿ. ಎಲ್ಲಾ ಫೋಲ್ಡರ್ಸ್, ಈ ಸೋರ್ಸ್ ಅಲ್ಲಿ ಇರೋ ಎಲ್ಲಾ ಫೋಲ್ಡರ್ಸ್ ಕಾಪಿ ಪೇಸ್ಟ್ ಆಗ್ಬೇಕು. ಸೊ ಅದಕ್ಕೆ ಏನ್ ಮಾಡ್ತೀನಿ, ಹೋಗ್ಬಿಟ್ಟು ಇಲ್ಲಿ ಮಲ್ಟಿಪಲ್ ಅಂತ ಕೊಡೋಣ. ಇಲ್ಲಿ ಸ್ಪೆಸಿಫಿಕ್ ಫೋಲ್ಡರ್ ನೇಮ್ ಬದಲು ಸ್ಟಾರ್ ಅಂತ ಕೊಡ್ತೀನಿ. ಇದ ರನ್ ಮಾಡಿದ್ರೆ ನೋಡಿ, ಸೋರ್ಸ್ ಅಲ್ಲಿ 6 ಫೋಲ್ಡರ್ ಇದೆ, ಡೆಸ್ಟಿನೇಷನ್ ಚೆಕ್ ಮಾಡಿದ್ರೆ 6 ಫೋಲ್ಡರ್ಸ್ ಅಲ್ಲಿ ಕಾಪಿ ಪೇಸ್ಟ್ ಆಗುತ್ತೆ. ರೈಟ್, ನಾನು ವೈಲ್ಡ್ ಕಾರ್ಡ್ ಯೂಸ್ ಮಾಡಿ ಸ್ಪೆಸಿಫಿಕ್ ಕ್ಯಾರೆಕ್ಟರ್ಸ್ ಮಾತ್ರ ಮೂವ್ ಆಗ್ಬೇಕು. ಸರಿ, ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ನೋಡೋಣ, ಇಲ್ಲಿ ವೈಲ್ಡ್ ಕಾರ್ಡ್ ಅಂತ ಕೊಡ್ತೀನಿ. ಈ ಸ್ಟಾರ್ ಇಂದ ನಿಮ್ಗೆ ಏನ್ ಕ್ಯಾರೆಕ್ಟರ್ ಬೇಕು ಅದನ್ನ ಸ್ಪೆಸಿಫೈ ಮಾಡಿ. ಇವಾಗ ನಾನು ಇದನ್ನ ರನ್ ಮಾಡ್ತೀನಿ ನೋಡಿ, ಈ ಫೋಲ್ಡರ್ ಹೋದ್ರೆ ನೋಡಿ, ಡೆಸ್ಟಿನೇಷನ್ ಅಲ್ಲಿ ಯಾವ ಫೋಲ್ಡರ್ಸ್ ನ್ಯೂ ಅಂತ ಸ್ಟಾರ್ಟ್ ಆಗುತ್ತೆ ಅದು ಮಾತ್ರ ಅಲ್ಲಿ ಕಾಪಿ ಆಗಿ ಪೇಸ್ಟ್ ಆಗುತ್ತೆ. ಬಟ್ ಇಲ್ಲಿ ಸೋರ್ಸ್ ಅಲ್ಲಿ ಅದು ಹಾಗೆ. ಸೊ ಈ ರೀತಿ ನಾನು ಸ್ಪೆಸಿಫಿಕ್ ಫೋಲ್ಡರ್ ನ ಕಾಪಿ ಮಾಡಿ ಪೇಸ್ಟ್ ಮಾಡಬಹುದು, ಅಥವಾ ಎಲ್ಲಾ ಫೋಲ್ಡರ್ಸ್ ಕಾಪಿ ಮಾಡಿ ಪೇಸ್ಟ್ ಮಾಡಬಹುದು, ಅಥವಾ ನನಗೆ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ಸ್, ಸ್ಪೆಸಿಫಿಕ್ ಕ್ಯಾರೆಕ್ಟರ್ಸ್ ಇಂದ ಸ್ಟಾರ್ಟ್ ಆಗೋ ಫೋಲ್ಡರ್ಸ್ ಮಾತ್ರ ಕಾಪಿ ಮಾಡಿ ಪೇಸ್ಟ್ ಕೂಡ ಮಾಡಬಹುದು. ರೈಟ್, ನೆಕ್ಸ್ಟ್ ಫೋಲ್ಡರ್ ಎಕ್ಸಿಸ್ಟ್. ನಾನು ಫೋಲ್ಡರ್ ಚೆಕ್ ಮಾಡ್ತಿರ್ತೀನಿ, ಆ ಫೋಲ್ಡರ್ ಇದೆಯೋ ಇಲ್ವೋ ಅಂತ ನಾನು ಕಂಡುಹಿಡಿಬೇಕು. ಅವಾಗ ಫೋಲ್ಡರ್ ಎಕ್ಸಿಸ್ಟ್ ಫಂಕ್ಷನ್ ಏನ್ ಮಾಡುತ್ತೆ ಅಂದ್ರೆ, ಆ ಫೋಲ್ಡರ್ ಇದ್ರೆ ಟ್ರೂ ಅಂತ ಕೊಡುತ್ತೆ, ಇಲ್ಲ ಅಂದ್ರೆ ಫಾಲ್ಸ್ ಅಂತ ಕೊಡುತ್ತೆ. ಅದಕ್ಕೆ ಸಿಂಟೆಕ್ಸ್ ನೋಡಿ, ಫೋಲ್ಡರ್ ಎಕ್ಸಿಸ್ಟ್ FSO ಡಾಟ್ ಫೋಲ್ಡರ್ ಎಕ್ಸಿಸ್ಟ್ ಫೋಲ್ಡರ್ ಪಾತ್ ಕೊಡ್ಬೇಕು. ಸರಿ, ಹೋಗ್ಬಿಟ್ಟು ಇವಾಗ ನೋಡಿ ಎಕ್ಸಾಂಪಲ್ ನೋಡೋಣ. ಫೋಲ್ಡರ್ ಎಕ್ಸಿಸ್ಟ್ ಪಾತ್ ಸ್ಪೆಸಿಫೈ ಮಾಡಬೇಕು. ಪಾತ್ ಸ್ಪೆಸಿಫೈ ಮಾಡಿದ್ರೆ ಆ ಫೋಲ್ಡರ್ ಇದ್ರೆ ಟ್ರೂ ಬರುತ್ತೆ, ಇಲ್ಲ ಅಂದ್ರೆ ಫಾಲ್ಸ್ ಅಂತ ಬರುತ್ತೆ. ಸರಿ, ಹೋಗ್ಬಿಟ್ಟು ಇವಾಗ ಸಬ್ FSO objects underscore ಫೋಲ್ಡರ್ ಎಕ್ಸಿಸ್ಟ್ ಅಂತ ಕೊಡ್ತೀನಿ. ಸೊ ಇದೇ ಪಾತ್ ತಗೊಳ್ಳೋಣ. ಇಲ್ಲಿ ಹೋಗ್ಬಿಟ್ಟು ಇವಾಗ ಮೆಸೇಜ್ ಬಾಕ್ಸ್ FSO ಡಾಟ್ ಫೋಲ್ಡರ್
ಎಕ್ಸಿಸ್ಟ್. ಇವಾಗ ಆ ಫೋಲ್ಡರ್ ಪಾತ್ ಕೊಡ್ಬೇಕು. ಇವಾಗ ನಾನು ಏನ್ ಮಾಡ್ತೀನಿ, str path ಆಂಪರ್ಸೆಂಟ್ ಸೋರ್ಸ್ ಅಂತ ಕೊಡ್ತೀನಿ, ಕ್ಲೋಸ್ ಬ್ರಾಕೆಟ್. ಇವಾಗ ಸೋರ್ಸ್ ಅಂತ ಪಾತ್ ಇತ್ತು ಅಂದ್ರೆ ಅದು ಟ್ರೂ ಅಂತ ಬರುತ್ತೆ ನೋಡಿ. ಟ್ರೂ ಅಂದ್ರೆ ಈ ಫೋಲ್ಡರ್ ಇದೆ ಅಂತ ಹೇಳಿ. ಹೋಗ್ಬಿಟ್ಟು ಇವಾಗ ಈ ತರ ಕೊಟ್ಬಿಡೋಣ. ನಮ್ಗೆ ಈಸಿ ಆಗುತ್ತೆ ಸೋರ್ಸ್ ಫೋಲ್ಡರ್ ಇದೆಯಾ ಇಲ್ಲ ಅಂತ. ಇಲ್ಲಿ ಇವಾಗ ಡೆಸ್ಟಿನೇಷನ್ ಅಂತ ಕೊಡೋಣ. ಡೆಸ್ಟಿನೇಷನ್ ಫೋಲ್ಡರ್, ಇಲ್ಲಿ ಇವಾಗ ಡೆಸ್ಟಿನೇಷನ್ ಅಂತ ಕೊಡ್ತೀನಿ. ಬಟ್ ಕೊಡ್ಬೇಕಾದ್ರೆ ನಾನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಬಿಡ್ತೀನಿ ಅಂತ ಇಟ್ಕೊಳ್ಳೋಣ. ನೋಡಿ ಇಲ್ಲಿ ಡೆಸ್ಟಿನೇಷನ್ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ನನಗೆ ಇಲ್ಲಿ ಫೋಲ್ಡರ್ ನೋಡಿದ್ರೆ ಇಲ್ಲಿ ನೋಡಿ ಸೋರ್ಸ್ ಇದೆ, ಡೆಸ್ಟಿನೇಷನ್ NATION ಇದೆ. ನಾನಿಲ್ಲಿ ಪ್ರೋಗ್ರಾಮ್ ಬರೀಬೇಕಾದ್ರೆ OIN ಬರ್ತೀನಿ. ಸೊ ಈ ತರ ಮಿಸ್ಟೇಕ್ ಆದಾಗ ಫೋಲ್ಡರ್ ಇದೆಯೋ ಇಲ್ಲೋ ನೋಡೋಣ. ನೋಡಿ ಸೋರ್ಸ್ ಟ್ರೂ ಅಂತ ಬರುತ್ತೆ, ಡೆಸ್ಟಿನೇಷನ್ ನೋಡಿ ಫಾಲ್ಸ್ ಬರುತ್ತೆ, ಯಾಕಂದ್ರೆ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಅಂದ್ರೆ ಈ ಫೋಲ್ಡರ್ ಇಲ್ಲ. ಈಗ ನಾನು ಹೋಗ್ಬಿಟ್ಟು ಚೇಂಜ್ ಮಾಡ್ತೀನಿ ION ಅಂತ. ಇವಾಗ ನೋಡಿ ರನ್ ಮಾಡಿದ್ರೆ ಟ್ರೂ, ಡೆಸ್ಟಿನೇಷನ್ ಕೂಡ ಟ್ರೂ ಅಂತ ಬರುತ್ತೆ. ಸೊ ನನಗೆ ಒಂದು ಫೋಲ್ಡರ್ ಇದೆಯೋ ಇಲ್ವೋ ಅಂತ ಕಂಡುಹಿಡಬೇಕು ಅಂದ್ರೆ ನಾನು FSO ಡಾಟ್ ಫೋಲ್ಡರ್ ಎಕ್ಸಿಸ್ಟ್ ಅಂತ ಫಂಕ್ಷನ್ ಯೂಸ್ ಮಾಡಿದ್ರೆ ನನಗೆ ಫೋಲ್ಡರ್ ಇದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಗೆಟ್ ಪ್ಯಾರೆಂಟ್ ಫೋಲ್ಡರ್ ನೇಮ್. ನಾನೊಂದು ಪಾತ್ ಕೊಟ್ರೆ ಅದ್ರದ್ದು ಒಂದ್ ಲೆವೆಲ್ ಅಬೋವ್, ಅಂದ್ರೆ ಅದು ಒಂದ್ ಲೆವೆಲ್ ಮುಂಚೆ ಯಾವ್ದು ಫೋಲ್ಡರ್ ನೇಮ್ ಇರುತ್ತಲ್ಲ ಅದು ನನಗೆ ಔಟ್ಪುಟ್ ಆಗಿ ಬರುತ್ತೆ. ನೋಡಿ ಇಲ್ಲಿ ಗೆಟ್ ಪ್ಯಾರೆಂಟ್ ಫೋಲ್ಡರ್ ನೇಮ್, ನಾನು ಪಾತ್ ಸ್ಪೆಸಿಫೈ ಮಾಡೋದು. ಇಲ್ಲಿ ಹೋಗ್ತೀನಿ, ಸಬ್ FSO ಆಬ್ಜೆಕ್ಟ್ಸ್ ಅಂಡರ್ಸ್ಕೋರ್ ಗೆಟ್ ಪ್ಯಾರೆಂಟ್ ಫೋಲ್ಡರ್ ನೇಮ್ ಅಂತ ಕೊಡ್ತೀನಿ. ಸೊ ಇಲ್ಲಿ ಇದನ್ನೇ ಕೊಡೋಣ. ಸೊ ಪದೇ ಪದೇ ಟೈಪ್ ಮಾಡೋ ಬದಲು ನಾನು ಅದೇ ವೇರಿಯೇಬಲ್ಸ್ ನ ಯೂಸ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಮೆಸೇಜ್ ಬಾಕ್ಸ್ FSO ಡಾಟ್ ಗೆಟ್ ಪ್ಯಾರೆಂಟ್ ಫೋಲ್ಡರ್ ನೇಮ್ ಓಪನ್ ಬ್ರಾಕೆಟ್ str path. ನನಗೆ ಇಲ್ಲಿ ಇವಾಗ ITS ಅನ್ನೋದು ಫೋಲ್ಡರ್ ಅದ ಪಾತ್, ಬಟ್ ಇದಕ್ಕೆ ಪ್ಯಾರೆಂಟ್ ಫೋಲ್ಡರ್ ಏನಿದೆ ನೋಡಿ, ರನ್ ಮಾಡ್ತೀನಿ. ಅದಕ್ಕೆ ಪ್ಯಾರೆಂಟ್ ಫೋಲ್ಡರ್ ಬಂದು ಫೈಲ್ ಸಿಸ್ಟಮ್ ಆಬ್ಜೆಕ್ಟ್ಸ್ ಅಂತ ಹೇಳಿ. ಇಲ್ಲೋಗಿ ನಾನು ಚೆಕ್ ಮಾಡಿದ್ರೆ ಇಲ್ಲಿ ನೋಡಿ ಇದು ಫೈಲ್ ಸಿಸ್ಟಮ್ ಆಬ್ಜೆಕ್ಟ್ಸ್ ಅಂತ ಇದೆಯಲ್ಲ, ಇದಕ್ಕೆ ಇದು ITS ಗೆ ಇದು ಪ್ಯಾರೆಂಟ್ ಫೋಲ್ಡರ್. ಹೋಗ್ಬಿಟ್ಟು ಇವಾಗ ಇಲ್ಲಿ ಈ ITS 1 ಅಂತ ಕೊಡ್ತೀನಿ ಈ ಸೋರ್ಸ್ ಫೋಲ್ಡರ್. ಇಲ್ಲಿ ಹೋಗ್ಬಿಟ್ಟು str path ಇದನ್ನ ಕಾಪಿ ಮಾಡ್ಕೊಂಡು ಆಂಪರ್ಸೆಂಟ್ ಸೋರ್ಸ್ ಸ್ಲಾಶ್ ITS 1 ಅಂತ ಕೊಡ್ತೀನಿ. ನೋಡಿ ಇವಾಗ ಇದಕ್ಕೆ ಯಾವುದು ITS 1 ಗೆ ಪ್ಯಾರೆಂಟ್ ಫೋಲ್ಡರ್ ಒಂದು ಸೋರ್ಸ್. ಸೊ ನನಗೆ ಇಲ್ಲಿ ಸೋರ್ಸ್ ಅಂತ ಬರ್ಬೇಕು. ನೋಡಿ ಫಸ್ಟ್ ಒಂದು ಫೈಲ್ ಸಿಸ್ಟಮ್ ಆಬ್ಜೆಕ್ಟ್ ವರ್ಗೂ ಬಂತು ಪಾತ್, ನೆಕ್ಸ್ಟ್ ಬಂದು ಸೋರ್ಸ್ ವರ್ಗೂ ಬರುತ್ತೆ. ಅಂದ್ರೆ ನಾನು ಯಾವ ಫೋಲ್ಡರ್ ಸ್ಪೆಸಿಫೈ ಮಾಡ್ತೀನಿ ಅದಕ್ಕೆ ಒನ್ ಲೆವೆಲ್ ಅಬೋವ್ ಯಾವ್ದಿರುತ್ತೆ ಫೋಲ್ಡರ್ ಅದು ನಮಗೆ ತೋರಿಸುತ್ತೆ. ಅದು ಗೆಟ್ ಫೋಲ್ಡರ್ ನೇಮ್, ಗೆಟ್ ಪ್ಯಾರೆಂಟ್ ಫೋಲ್ಡರ್ ನೇಮ್. ನೆಕ್ಸ್ಟ್ ಬಂದು ಗೆಟ್ ಫೋಲ್ಡರ್ ಅಂತ ಹೇಳಿ. ಈ ಗೆಟ್ ಫೋಲ್ಡರ್ ಫಂಕ್ಷನ್ ಏನ್ ಮಾಡುತ್ತೆ ಅಂದ್ರೆ ನನಗೆ ಆ ಫೋಲ್ಡರ್ ಪ್ರಾಪರ್ಟೀಸ್ ಕೊಡುತ್ತೆ. ಪ್ರಾಪರ್ಟೀಸ್ ಅಂದ್ರೆ ಏನು, ಆ ಫೋಲ್ಡರ್ ಫೈಲ್ ಸೈಜ್ ಎಷ್ಟು, ಆ ಫೋಲ್ಡರ್ ಸೈಜ್ ಎಷ್ಟು, ಅದು ಯಾವಾಗ ಕ್ರಿಯೇಟ್ ಮಾಡಿದ್ದು. ಸೊ ಈ ತರದ್ದೆಲ್ಲ ನನ್ಗೆ ಬೇಕಂದ್ರೆ ಗೆಟ್ ಫೋಲ್ಡರ್ ಅಂತ ಯೂಸ್ ಮಾಡ್ಕೋಬಹುದು. FSO ಡಾಟ್ ಗೆಟ್ ಫೋಲ್ಡರ್ ಅಂತ ಸಿಂಟೆಕ್ಸ್. ಹೋಗ್ಬಿಟ್ಟು ಇಲ್ಲಿ ನೋಡಿ ಗೆಟ್ ಫೋಲ್ಡರ್ ಅಂತ ಇದೆಯಲ್ಲ, ಇಲ್ಲಿ ನನಗೆ ಎಲ್ಲ ಪ್ರಾಪರ್ಟೀಸ್ ಇಲ್ಲಿ ನಾನು ಕೊಟ್ಟಿದ್ದೀನಿ, ಬೇಕಿದ್ರೆ ಯೂಸ್ ಮಾಡ್ಕೊಳ್ಳಿ. ನಾನು ಒಂದೆರಡು ನಿಮ್ಗೆ ತೋರಿಸ್ತೇನೆ. ಸಬ್ FSO ಆಬ್ಜೆಕ್ಟ್ಸ್ ಅಂಡರ್ಸ್ಕೋರ್ ಗೆಟ್ ಫೋಲ್ಡರ್. ಇಲ್ಲಿ ತಗೋಣ. ಇಲ್ಲಿ ನಾನೊಂದು ಆಬ್ಜೆಕ್ಟ್ ತಗೋತೀನಿ, ಡಿಮ್ obj ಫೋಲ್ಡರ್ ಆಸ್ ಫೋಲ್ಡರ್ ಅಂತ ಹೇಳಿ. ಸೊ ಇಲ್ಲಿ ಏನ್ ಮಾಡೋಣ ಅಂದ್ರೆ ಇದು ಪಾತ್ ಇದೆ, ಇಲ್ಲಿ ಸೆಟ್ obj ಫೋಲ್ಡರ್ ಈಕ್ವಲ್ಸ್ FSO ಡಾಟ್ ಗೆಟ್ ಫೋಲ್ಡರ್ str path. ಸೊ ಇಲ್ಲಿ ITS ಏನಿದೆಯಲ್ಲ ಇದೊಂದು ಫೋಲ್ಡರ್,
ಅಥವಾ ನಾವೇನ್ ಮಾಡೋಣ ಅಂದ್ರೆ ಇಷ್ಟು ಮಾತ್ರ ತಗೋಣ. ಅದೇ ಎಫ್ ಎಸ್ ಆಬ್ಜೆಕ್ಟ್ಸ್ ಅಂತ ಏನಿದೆ ಅಲ್ಲಿವರೆಗೂ ಬರ್ತದೆ. ಇವಾಗ ನಾನು OBJ ಫೋಲ್ಡರ್ ಡಾಟ್ ಅಂತ ಕೊಟ್ರೆ ನಂಗೆ ಅದರದ್ದು ಎಲ್ಲಾ ಪ್ರಾಪರ್ಟೀಸ್ ಬರುತ್ತೆ. ಇದು ಯಾವತ್ತು ಕ್ರಿಯೇಟ್ ಮಾಡಿದ್ದು? ಇಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ಡೇಟ್ ಕ್ರಿಯೇಟೆಡ್ ಅಂತ ಕೊಡ್ತೀನಿ. ಇಲ್ಲ ಮೆಸೇಜ್ ಬಾಕ್ಸ್ ಅನ್ಕೊಳ್ಳೋಣ. ರನ್ ಮಾಡಿದ್ರೆ ನೋಡಿ ಅದು ಯಾವ್ದು ಕ್ರಿಯೇಟ್ ಮಾಡಿತ್ತು ಅಂತ ತೋರಿಸುತ್ತೆ. ಇವಾಗ ಇಲ್ಲಿ ಇದ್ರದ್ದು ಪೇರೆಂಟ್ ಫೋಲ್ಡರ್ ಬೇಕು ನನಗೆ. ಪೇರೆಂಟ್ ಫೋಲ್ಡರ್ ನೋಡಿ ಇಲ್ಲಿ ಗೆಟ್ ಪೇರೆಂಟ್ ಫೋಲ್ಡರ್ ನೆನಪಿಲ್ಲ, ಅದೇ ರೀತಿ ಈ ಏನಿದೆ ಗೆಟ್ ಫೋಲ್ಡರ್ ಯೂಸ್ ಮಾಡ್ಕೊಂಡು ಕೂಡ ನನಗೆ ಪೇರೆಂಟ್ ಫೋಲ್ಡರ್ ನ ತಗೋಬಹುದು. ಸೈ ರನ್ ನೋಡಿ, ಅದಕ್ಕೆ ಇದು ಪೇರೆಂಟ್ ಫೋಲ್ಡರ್. ಸೈಜ್ ಅಂದ್ರೆ ಆ ಫೋಲ್ಡರ್ ಸೈಜ್ ಎಷ್ಟಿದೆ ಅದನ್ನ ನೋಡ್ಬೇಕು ಅಂದ್ರೆ ಡಾಟ್ ಸೈಜ್, ಅದೆಷ್ಟು ಬೈಟ್ಸ್ ಇದೆ ಅಂತ ತೋರಿಸುತ್ತೆ. ಅಕಸ್ಮಾತ್ ಏನಾದ್ರು ಬೈಟ್ಸ್ ಇದೆ ನೋಡಿ, ಇಷ್ಟು ಸೈಜ್ ತಗೋತೀವಿ. ಸೊ ಈ ರೀತಿ ನನಗೆ ಇಷ್ಟೊಂದು ಪ್ರಾಪರ್ಟೀಸ್ ಇದೆ, ನೀವು ಬೇಕಾದ್ರೆ ಅದನ್ನ ಯೂಸ್ ಮಾಡ್ಬೋದು. ಇದು ಬಂದು ಗೆಟ್ ಫೋಲ್ಡರ್. ನೆಕ್ಸ್ಟ್ ಬಂದು ಗೆಟ್ ಸ್ಪೆಷಲ್ ಫೋಲ್ಡರ್. ಈ ವಿಂಡೋಸ್ ಅಲ್ಲಿ ಕೆಲವೊಂದು ಸ್ಪೆಷಲ್ ಫೋಲ್ಡರ್ಸ್ ಇರುತ್ತೆ. ವಿಂಡೋಸ್, ಸಿಸ್ಟಮ್ ಫೈಲ್ಸ್, ಸಿಸ್ಟಮ್ ಫೋಲ್ಡರ್ ಮತ್ತೆ ಟೆಂಪರರಿ ಫೋಲ್ಡರ್. ನನಗೆ ಇದ್ರದ್ದು ಪಾತ್ ಬೇಕು ಅಂತ ಹೇಳಿದ್ರೆ ನಾನು ಗೆಟ್ ಸ್ಪೆಷಲ್ ಫೋಲ್ಡರ್ ನ ಯೂಸ್ ಮಾಡ್ಕೋಬಹುದು. ಇಲ್ಲಿ ಹೋಗ್ತೀನಿ ಇವಾಗ, ಸೇವ್ sub FSO objects ಸ್ಪೆಷಲ್ ಫೋಲ್ಡರ್ ಅಂತ ಕೊಡ್ತೀನಿ. ಈ ಸ್ಪೆಷಲ್ ಫೋಲ್ಡರ್ಗೆ ನಿಮ್ಗೆ ಒಂದು ನಂಬರ್ಸ್ ಕೊಟ್ಟು ತಗೋಬಹುದು. 0, 1, 2 ಅಂತ. 0 ಅಂದ್ರೆ ವಿಂಡೋಸ್, 1 ಅಂದ್ರೆ ಸಿಸ್ಟಮ್ ಫೈಲ್ಸ್, ಸಿಸ್ಟಮ್ ಫೋಲ್ಡರ್, 2 ಅಂದ್ರೆ ಟೆಂಪರರಿ ಫೋಲ್ಡರ್. ಇಲ್ಲ ಅಂದ್ರೆ ನಾನು ಡೈರೆಕ್ಟ್ ಆಗಿ ಇದನ್ನ ಕೂಡ ಯೂಸ್ ಮಾಡ್ಕೋಬಹುದು. ನೇಮ್ಸ್ ಇರುತ್ತೆ, ವಿಂಡೋಸ್ ಫೋಲ್ಡರ್, ಸಿಸ್ಟಮ್ ಫೋಲ್ಡರ್ ಅಥವಾ ಟೆಂಪರರಿ ಫೋಲ್ಡರ್ ಅಂತ ಕೂಡ ನಾನು ಯೂಸ್ ಮಾಡ್ಕೋಬಹುದು. ಎರಡು ಯಾವ್ದಾದ್ರು ನಾನು ಯೂಸ್ ಮಾಡ್ಬೋದು. ಸರಿ, ಹೋಗ್ತೀನಿ ಇವಾಗ, ಹೋಗ್ಬಿಟ್ಟು ಇದೇ ವೇರಿಯೇಬಲ್ ನಾನು ಡಿಕ್ಲೇರ್ ಮಾಡ್ತೀನಿ. ಸೊ ಇಲ್ಲಿ ಮೆಸೇಜ್ ಬಾಕ್ಸ್ FSO ಡಾಟ್ ಗೆಟ್ ಸ್ಪೆಷಲ್ ಫೋಲ್ಡರ್. ನಾನು ಹೋಗ್ಬಿಟ್ಟು ಇವಾಗ ಇಲ್ಲಿ ಕೇಳಿದ್ರೆ ಸ್ಪೆಷಲ್ ಫೋಲ್ಡರ್ ಅಂತ ಕೇಳುತ್ತಿದ್ದು, ನಾನು 0 ಅಂತ ಕೊಡ್ತೀನಿ. ಇಲ್ಲಿ 3 ಕೊಟ್ಟರೋಣ, 0, 1 and 2. ಇದಾಗಿದೆ. ರನ್ ಮಾಡಿದ್ರೆ ನೋಡಿ, ಸಿ ವಿಂಡೋಸ್ ಸಿಸ್ಟಮ್ 32 ಅಥವಾ ಟೆಂಪ್ ಫೋಲ್ಡರ್ ಇದೆ ಅದನ್ನು ತೋರಿಸುತ್ತೆ. ನನಗೆ ಸ್ಪೆಷಲ್ ಫೋಲ್ಡರ್ ಪಾತ್ ಬೇಕಂದ್ರೆ ನಾನು ಈ ಗೆಟ್ ಸ್ಪೆಷಲ್ ಫೋಲ್ಡರ್ ಫಂಕ್ಷನ್ ನ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂದು ಟೆಂಪ್ ನೇಮ್. ಇದು ಒಂದು ರ್ಯಾಂಡಮ್ ಆಗಿ ಒಂದು ಟೆಂಪ್ರರಿ ನೇಮ್, ಅಂದ್ರೆ ಒಂದು ಟೆಂಪ್ರರಿ ನೇಮ್ ಕೊಡುತ್ತೆ ಅಷ್ಟೇ ಇದು. ಸೊ ಇದನ್ನ ಹೆಂಗೆ ನಾನು ಯೂಸ್ ಮಾಡ್ತೀನಿ ಅಂದ್ರೆ ಜಸ್ಟ್ ಇಲ್ಲಿ ಟೆಂಪ್ ನೇಮ್ ಅಂತ ಕೊಟ್ರೆ ಸಾಕು. ಗೆಟ್ ಟೆಂಪ್ ನೇಮ್ ಅಂತ ಕೊಟ್ರೆ ನನಗೆ ರ್ಯಾಂಡಮ್ ಆಗಿ ಅದು ಜನರೇಟ್ ಆಗ್ತಾ ಹೋಗುತ್ತೆ. ಆ ನೇಮ್ ಒಂದೇ ತರ ಇರಲ್ಲ, ರ್ಯಾಂಡಮ್ ಆಗಿ ಜನರೇಟ್ ಆಗ್ತಿರುತ್ತೆ. FSO objects get temp name. Name FSO as new file system object. Message box FSO dot get temp name ಅಂತ ಕೊಟ್ರೆ ಸಾಕು. ನೋಡಿ ಎಲ್ಲೋ ಬಿಡಿ ರನ್ ಮಾಡ್ತೀನಿ. ನೋಡಿ ಯಾವ್ದೋ ನೇಮ್ ಬಂತು, RAD D7 D57.tmp ಅಂತ. ಈಗ ಮತ್ತೆ ರನ್ ಮಾಡ್ತೀನಿ. ಈಗ ಅದಿರಲ್ಲ, ಬೇರೆ ಯಾವ್ದೋ ನಂಬರ್ ಬರುತ್ತೆ, ಬೇರೆ ಯಾವ್ದೋ ಫೈಲ್ ನೇಮ್ ಬರುತ್ತೆ. ಅಂದ್ರೆ ಅದೊಂದು ರ್ಯಾಂಡಮ್ ಆಗಿ ಒಂದು ಟೆಂಪರರಿ ಫೈಲ್ ನೇಮ್ ಜನರೇಟ್ ಮಾಡಿ ಸೇವ್ ಮಾಡ್ತೀನಿ. ಸೊ ಇದು ಒಂದು ನನಗೆ ಫೈಲ್ ಸಿಸ್ಟಮ್ ಆಬ್ಜೆಕ್ಟ್ಸ್ ಫೋಲ್ಡರ್ ಫಂಕ್ಷನ್ಸ್. ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಈ ಫೈಲ್ಸ್ ಹೇಗೆ ಯೂಸ್ ಮಾಡೋದು, ಫೈಲ್ ಫಂಕ್ಷನ್ಸ್ ಹೇಗೆ ಯೂಸ್ ಮಾಡೋದು ಫೈಲ್ ಸಿಸ್ಟಮ್ ಆಬ್ಜೆಕ್ಟ್ಸ್ ಅಲ್ಲಿ ಅಂತ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು.